D-Day ಇರುತ್ತಲ್ಲ, D-Day ಅಂತಾರೆ ಗೊತ್ತಾ, ಡೂಮ್ಸ್ಡೇ ಅಂತಾರೆ. ಸೊ D-Day ಬಂದಾಗ ನಿಮಗೆ ಆ ಭಯ ಬರಬಾರ್ದು, ಪೇಪರ್ ನೋಡಿದ ತಕ್ಷಣ ಕೈ ನಡಗಬಾರ್ದು. ಆ ಪ್ರಿಪ್ರೇಟರಿ ಎಕ್ಸಾಮ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು? ಈ ಪ್ರಿಪ್ರೇಟರಿ ಎಕ್ಸಾಮ್ ಮೇನ್ ಗೋಲ್ ಏನಿರಬೇಕಂದ್ರೆ, ನೀವು ರಿವೈಸ್ ಮಾಡಬೇಕಾದ್ರೆ ಲಾಸ್ಟ್ ದಿನದಲ್ಲಿ ಯಾವುದೇ ಹೊಸ ಸಮ್ಮನ್ನ ತಗೋಬೇಡಿ. ಸೊ ಈ 75 ದಿನದಲ್ಲಿ ನಿಮ್ಮ ಪ್ರಿಪ್ರೇಷನ್ ಹೇಗಿರಬೇಕು? ನಿಮಗಿರೋದು ಪ್ರಿಪ್ರೇಟರಿ ಎಕ್ಸಾಮ್ ಡೇಟ್ಸ್ ಕೂಡ ಗೊತ್ತಿದೆ. ಸೊ ನಿಮ್ಮ ಸ್ಟ್ರಾಟಜಿಲಿ ಫಸ್ಟ್ ಬೇಕಾಗಿರೋದು 4 ಫೇಸ್ ಪ್ರಿಪ್ರೇಷನ್. ಇದರಲ್ಲಿ ನಿಮಗೆ ಬೇಕಾಗಿರೋದು ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಪ್ರಾಕ್ಟೀಸು, ಆಮೇಲೆ ಕಂಪ್ಲೀಟ್ ರಿವಿಷನ್ ಕೂಡ ಆಗಬೇಕು. 75 ಡೇಸು ನಿಮ್ಮ ಎಕ್ಸಾಮ್ಗಿರೋದು, ಓಕೆನಾ? ಸೊ 18th ಮಾರ್ಚ್ ಅಂತ ಇಟ್ಕೊಂಡ್ರೆ ನೋಡಿ, ಅಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಕವರೇಜ್ ಆಗಿದೆಯಾ? ದಾಟ್ ಈಸ್ ದ ಫಸ್ಟ್ ಫೇಸ್. ಸೆಕೆಂಡ್ ಏನು, ಅಲ್ಲಿ ನಿಮಗೆ ಬೇಕಾಗಿರೋದು ಕಂಪ್ಲೀಟ್ ಎಲ್ಲ ಫಾರ್ಮುಲಾಸು ನಿಮಗೆ ಬರಬೇಕು, ಆಮೇಲೆ ಎಲ್ಲ ಮೆಥಡ್ಸು ಬರಬೇಕು. ಸೊ ಇಲ್ಲಿ ಮೆಥಡ್ಸ್ ಅಂದಾಗ ನಿಮಗೆ ಟೈಪ್ಸ್ ಆಫ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಗೊತ್ತಿದ್ರೆ ಕೂಡ ಸಾಕು. ಇವಾಗ ನಿಮಗೆ ಬೇಕಲ್ವಾ ಇಂಪಾರ್ಟೆಂಟ್ ಫಾರ್ಮುಲಾಸ್ ಎಲ್ಲದೂ ಲಿಸ್ಟು? ಕಾಮೆಂಟಲ್ಲಿ ಹೇಳಿ. ನಿಮಗೆ ಫಾರ್ಮುಲಾಸ್ ಬೇಕಿದ್ರೆ ಫಾರ್ಮುಲಾಸ್ ಅಂತ ಕಾಮೆಂಟಲ್ಲಿ ಬರೀರಿ. ಆಮೇಲೆ ಮ್ಯಾಥ್ಸ್ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡಿದಾಗ ನೀವು ಎಲ್ಲ ಚಾಪ್ಟರ್ ರಿವೈಸ್ ಆಗಿದೆಯಾ? ಒಂದು ಫಾರ್ಮುಲಾ ಬುಕ್ ನಾನು ನಿಮಗೆ ಕೊಡ್ತೀನಿ, ಅದನ್ನ ನೀವು ಬರ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಎಲ್ಲ ಎಕ್ಸಾಂಪಲ್ಸು ಮತ್ತು ಎಕ್ಸಸೈಸ್ನ ಸಾಲ್ವ್ ಮಾಡ್ಕೊಳ್ಳಿ. ಆಮೇಲೆ ಈಸಿ ಮತ್ತು ಮಾಡ್ರೇಟ್ ಪ್ರಾಬ್ಲಮ್ಸ್ ಕೂಡ ನೀವು ಸಾಲ್ವ್ ಮಾಡ್ಕೊಂಡು ಹೋಗಿ. ಇದು ನಿಮಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಒಂದು ಫೌಂಡೇಶನ್ ನಿಮಗೆ ಸೆಟ್ ಆಗಿರುತ್ತೆ ಎಕ್ಸಾಮ್ ಪ್ರಿಪ್ರೇಷನ್ಗೆ. ಅದಾದಮೇಲೆ ಪ್ರಿಪ್ರೇಟರಿ 1 ಎಕ್ಸಾಮ್ಸ್ ಅಥವಾ ಎಲ್ಲ ಪ್ರಿಪ್ರೇಟರಿ ಎಕ್ಸಾಮ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು? ಈ ಪ್ರಿಪ್ರೇಟರಿ ಎಕ್ಸಾಮ್ನ ಮೇನ್ ಗೋಲ್ ಏನಿರಬೇಕಂದ್ರೆ, ನಿಮ್ಮ ಮಿಸ್ಟೇಕ್ಸ್ ಏನಿದೆ ನೋಡ್ಕೊಳ್ಳಿ. ನೀವು ಯಾವ ಥರ ಬರೀತಾ ಇದ್ದೀರಾ, ಯಾವ ಥರ ಕ್ಯಾಲ್ಕುಲೇಷನ್ ಎರರ್ಸ್ ಆಗ್ತಿದೆ, ಎಲ್ಲಿ ಆಗ್ತಾ ಇದೆ ಕ್ಯಾಲ್ಕುಲೇಷನ್ ಎರರ್ಸು. ಆಮೇಲೆ ನೀವು ಫಾರ್ಮುಲಾ ಏನಾದರೂ ತಪ್ಪು ಬರೀತಾ ಇದ್ದೀರಾ ಅದನ್ನ ನೋಡ್ಕೊಳ್ಳಿ. ಎಲ್ಲಿ ಸ್ಟೆಪ್ಸ್ ಮಿಸ್ ಮಾಡ್ತಿದ್ದೀರಾ? ಯಾಕಂದರೆ ಇಷ್ಟೊಂದು ಓದಿರ್ತೀರಾ, ಎಲ್ಲೋ ಒಂದು ಕಡೆ ಏನೋ ಮಿಸ್ ಆಗಿರುತ್ತೆ, ಅದನ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಇದಿಷ್ಟಾದಮೇಲೆ ಒಂದು ಗೋಲ್ಡನ್ ರೂಲ್ ನೆನ್ಪಿಟ್ಕೊಳ್ಳಿ. ನಿಮಗೆ ಮಾರ್ಕ್ಸ್ ಹೋಗಬಾರ್ದು ಅಂದರೆ ಒಂದೇ ತಪ್ಪನ್ನ ಮತ್ತೆ ಮತ್ತೆ ಮಾಡಬಾರ್ದು, ಒಂದೇ ಫಾರ್ಮುಲಾನೇ ಮತ್ತೆ ಮತ್ತೆ ತಪ್ಪು ಮಾಡಬಾರ್ದು, ಒಂದೇ ಪ್ರೂಫ್ನ ಮತ್ತೆ ಮತ್ತೆ ತಪ್ಪು ಮಾಡಬಾರ್ದು. ಅರ್ಥ ಆಯ್ತಲ್ಲ ನಾನು ಹೇಳೋದು? ಸೊ ಡು ನಾಟ್ ರಿಪೀಟ್ ಯೋರ್ ಮಿಸ್ಟೇಕ್ಸ್, ರೈಟ್? ನೆಕ್ಸ್ಟ್ ಫೇಸ್ 3 ಬರೋದು ನಿಮಗೆ ಪ್ರಾಕ್ಟೀಸ್ ಮತ್ತು ಸ್ಪೀಡ್ ಇನ್ಕ್ರೀಸ್ ಮಾಡಲಿಕ್ಕೆ. ಯಾಕಂದರೆ ನಿಮಗೆ ಗಿವನ್ ಟೈಮಲ್ಲಿ 80 ಮಾರ್ಕ್ಸ್ ಪೇಪರ್ ಬರೀಬೇಕು, ಸಿಕ್ಕಾಪಟ್ಟೆ ಬರೆಯೋದಿರುತ್ತೆ. ಸೊ ಹಾಗಿದ್ದಲ್ಲಿ ಒಂದು ಪ್ರಾಕ್ಟೀಸ್ ಪ್ಲ್ಯಾನ್ ಬೇಕು. 14 ದಿನ 14 ಚಾಪ್ಟರು, ಪ್ರತಿದಿನ ಒಂದೊಂದು ಚಾಪ್ಟರ್ನ ನೀವು ಕವರ್ ಮಾಡಲೇಬೇಕು. ಕೆಲವೊಂದು ದಿನ ಈಸಿ ಚಾಪ್ಟರ್ ಇದ್ದಾಗ ನೀವು ಬೇರೆ ಸಬ್ಜೆಕ್ಟ್ಗೆ ಹೆಚ್ಚು ವೇಟೇಜ್ ಕೊಡ್ಬೋದು, ಅಥವಾ ಟೈಮ್ ಕಮ್ಮಿ ತೊಗೊಳ್ಳೋಂಥ ಚಾಪ್ಟರ್ಗೆ ಬೇರೆ ಚಾಪ್ಟರಲ್ಲಿ ನಿಮಗೆ ಟೈಮ್ ಯೂಸ್ ಮಾಡ್ಕೋಬೋದು. ಸ್ವಲ್ಪ ದೊಡ್ಡ ಚಾಪ್ಟರ್ ಇದ್ದಾಗ ನೀವು ಟೈಮ್ನ ನೀಟಾಗಿ ಡಿವೈಡ್ ಮಾಡ್ಕೋಬೇಕು 14 ದಿನದಲ್ಲಿ. ಇವಾಗ ನೋಡಿ, ಹೈ ವೇಟೇಜ್ ಚಾಪ್ಟರ್ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡಿ. ಯಾಕಂದರೆ ಆ ಹೈ ವೇಟೇಜ್ ಚಾಪ್ಟರ್ಗೆ ನೀವು ಮಾರ್ಕ್ಸ್ ಲೂಸ್ ಮಾಡ್ಕೋಬಾರ್ದು. ನಿಮ್ಗೆ ಇನ್ನೊಂದು ಪ್ಲಸ್ ಇರೋದೇನೆಂದರೆ, ಈವನ್ ಹೈ ವೇಟೇಜ್ ಚಾಪ್ಟ್ರಲ್ಲಿ ನಿಮಗೆ ಶಾರ್ಟ್ ಕ್ವೆಶನ್ಸ್ ಇದೆ. ಕರೆಕ್ಟ್ ತಾನೆ? ರೈಟ್. ಪ್ರಾಕ್ಟೀಸ್ ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಆನ್ಸರ್ ರೈಟಿಂಗು ಪರ್ಫೆಕ್ಷನ್ ಆಗಿ ಬರಬೇಕು. ನಿಮ್ಮ ಆನ್ಸರ್ ರೈಟಿಂಗ್ ಸ್ಕಿಲ್ಸ್ ಕರೆಕ್ಟ್ ಆಗಿರಬೇಕು. ನೀವು ಎಲ್ಲ ಸ್ಟೆಪ್ಸು ಬರೀಬೇಕು, ಏನು ಮಿಸ್ ಮಾಡಬಾರ್ದು. ಯೂನಿಟ್ಸ್ ಬರೀಬೇಕು, ಆನ್ಸರ್ ವರ್ಡ್ಸಲ್ಲಿ ಬರೀಬೇಕು. ಪ್ರತಿಯೊಂದು ಆನ್ಸರ್ನು ಅಷ್ಟೇ ಪೇಷನ್ಸ್ ಇಟ್ಕೊಂಡು ಬರೀಬೇಕು. ಯಾಕಂದರೆ ನಿಮಗೆ ಫುಲ್ ಮಾರ್ಕ್ಸ್ ಬರಬೇಕಲ್ವಾ, ಅಷ್ಟು ಪ್ರಯತ್ನ ಮಾಡಿದ್ದಕ್ಕೆ. ಹಾಗಾಗಿ ನಿಮ್ಮ ಆನ್ಸರ್ ರೈಟಿಂಗು ಸ್ವಲ್ಪ ಪರ್ಫೆಕ್ಟ್ ಆಗಿರಬೇಕು. ಆಮೇಲೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ, LBA ನಿಮ್ಮ ಹತ್ರ ಆಲ್ರೆಡಿ ಬುಕ್ಲೆಟ್ ಇದೆ, ಆಮೇಲೆ ಮಾಡೆಲ್ ಕ್ವೆಶನ್ ಪೇಪರ್ಸ್ ಇದೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಕೂಡ ಇದೆ. ಎಲ್ಲನೂ ಯೂಟಿಲೈಸ್ ಮಾಡಿಕೊಂಡು ನೀವು ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರಿಪೀಟೆಡ್ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ, ಟೈಮ್ ಹಚ್ಚಿ ಕ್ವೆಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರುತ್ತೆ ಟೈಮಿಂಗಲ್ಲಿ. ಇನ್ನೊಂದು, ನೀವು ಆನ್ಸರ್ ಹೆಂಗೆ ಬರೀತೀರಾ ಅಂತ ಗೊತ್ತಾಗುತ್ತೆ. ರೆಫರೆನ್ಸ್ಗೆ ಯಾವುದಾದ್ರೂ ಪರ್ಫೆಕ್ಟ್ ಆನ್ಸರ್ ಶೀಟ್ಸ್ನ ತಗೊಳ್ಳಿ, ಸಿಗುತ್ತೆ. SSLC ಬೋರ್ಡ್ ಅವ್ರದ್ದು ವೆಬ್ಸೈಟಲ್ಲಿ ಒಂದು ಪರ್ಫೆಕ್ಟ್ ಆನ್ಸರ್ ಶೀಟ್ ಸಿಗುತ್ತೆ. ಅದನ್ನ ರೆಫರ್ ಮಾಡಿ ಯಾವ ಥರ ಬರೆದಿದ್ದಾರೆ ಅಂತ. ಸೊ ಒಂದು ಮಾಡೆಲ್ ಆನ್ಸರ್ ಸಿಕ್ಕಾಗ ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ಬೋದು ನಾನು ಅಂತ. ಓಕೆ, ಫೇಸ್ 4 ಇದು ಫೈನಲ್ ಸ್ಟೆಪ್ಪು. ಇಲ್ಲಿ ಏನಂದರೆ, ನೀವು ರಿವೈಸ್ ಮಾಡಬೇಕಾದ್ರೆ ಲಾಸ್ಟ್ ದಿನದಲ್ಲಿ ಯಾವುದೇ ಹೊಸ ಸಮ್ಮನ್ನು ತಗೋಬೇಡಿ. ಸರಾಸರಿ ತಪ್ಪದು, ಹೊಸ ಸಮ್ ಯಾವುದೂ ತಗೋಬೇಡಿ. ಆಮೇಲೆ ಯಾವುದೇ ಎಲ್ಲ ಫಾರ್ಮುಲಾಸು, ಎಲ್ಲ ಪ್ರೂಫು ಮತ್ತು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಇರ್ತಾವೆ ನೋಡಿ, ತುಂಬ ರಿಪೀಟ್ ಆಗಿರೋ ಪ್ರಾಬ್ಲಮ್ಸು, ಕೆಲವೊಂದಿಷ್ಟು ಫಿಕ್ಸ್ಡ್ ಪ್ರಾಬ್ಲಮ್ಸ್ ಇರ್ತವೆ. ಅವನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಅಲ್ಲಿ ನಿಮಗೆ
ಕಂಪ್ಲೀಟ್ ಸ್ಕೋರ್ ಬರೋ ಚಾನ್ಸಸ್ ಜಾಸ್ತಿ. ಫಾರ್ ಎಕ್ಸಾಂಪಲ್ ಇರ್ರ್ಯಾಷನಾಲಿಟಿ ಪ್ರೂಫ್ ಇಟ್ಸು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಕೂಡ ಹೌದು, ಪ್ರೂಫ್ ಕೂಡ ಹೌದು ಅಲ್ವಾ. ಅದೇ ಥರ ನಿಮಗೆ ಟ್ರಯಾಂಗಲ್ ಸಿಮಿಲಾರಿಟಿ BPT ಪ್ರೂಫ್ ಇದೆ, ಅದು ಫಿಕ್ಸ್ಡ್ ಕ್ವೆಶನ್ ಅಂತ ನೋಡಿದ್ದೀವಿ. ಸೊ ಇವನ್ನ ನೀಟಾಗಿ ಲಾಸ್ಟ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಆಮೇಲೆ ಪ್ರತಿ 2ರಿಂದ 3 ದಿನಕ್ಕೆ ಮಾಡೆಲ್ ಪೇಪರು ಅಥವಾ ಪ್ರೀವಿಯಸ್ ಇಯರ್ ಪೇಪರ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ನಿಮಗೆ ಇದರಿಂದ ಕಾನ್ಫಿಡೆನ್ಸ್ ಬರುತ್ತೆ, ಎಕ್ಸಾಮ್ದು ಭಯ ಹೋಗುತ್ತೆ. D-Day ಇರುತ್ತಲ್ಲ, D-Day ಅಂತಾರೆ ಗೊತ್ತಾ, ಡೂಮ್ಸ್ಡೇ ಅಂತಾರೆ. ಸೊ D-Day ಬಂದಾಗ ನಿಮಗೆ ಆ ಭಯ ಬರಬಾರ್ದು, ಪೇಪರ್ ನೋಡಿದ ತಕ್ಷಣ ಕೈ ನಡಗಬಾರ್ದು. ಅಂದರೆ ನೀವು ಇವಾಗಿಂದನೇ ಎಕ್ಸಾಮ್ ನಾನು ಇವತ್ತು ಬರಿತಾ ಇದ್ದೀನಿ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದ ಲಾಸ್ಟ್ ಪಾಯಿಂಟ್, 2 ದಿನ ಇದೆಯಪ್ಪ ನಿಮಗೆ ಎಕ್ಸಾಮಿಗೆ ಗ್ಯಾಪು, ಕರೆಕ್ಟ್ ತಾನೆ? ಆ 2 ದಿನದಲ್ಲಿ ಏನು ಮಾಡ್ತೀರಾ ಅಂದರೆ ಫಾರ್ಮುಲಾ ಮತ್ತು ಪ್ರೂಫ್ ಸ್ಟೇಟ್ಮೆಂಟ್ಸ್ನ ರಿವೈಸ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸಾರಿ ನೀವು ಸ್ಟೇಟ್ಮೆಂಟ್ನ ಬರಿಬೇಕಾಗುತ್ತೆ, ಫಾರ್ಮುಲಾನ ಕರೆಕ್ಟ್ ಬರಿಬೇಕು, ಯೂನಿಟ್ಸ್ ಕರೆಕ್ಟಾಗಿ ಬರಿಬೇಕು. ಲೈಟಾಗಿ ಪ್ರಾಕ್ಟೀಸ್ ಮಾಡಿ. ಯಾವ ಕ್ವೆಶನ್ನ ಪ್ರಾಕ್ಟೀಸ್ ಮಾಡ್ತೀರಾ? ಶಾರ್ಟ್ ಕ್ವೆಶನ್ಸ್ ಕೊಟ್ಟಿದ್ದೀನಿ ಗೊತ್ತಾ ನಿಮಗೆ, ಆ ಶಾರ್ಟ್ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದೊಂದು ಸಾರಿ ನೀವು ನೀಟಾಗಿ ಈ ಥರ ಕ್ವೆಶನ್ಸ್ನ ನೀಟಾಗಿ ಒಂದು ಪೇಜಲ್ಲಿ ಬರೆದಿಡಿ. ನೀವು ಬೇಕಾದರೆ ಅದನ್ನ ಸ್ಕಿಮ್ ಮಾಡ್ಕೋಬೋದು, ಆ ಥರ ಸುಮ್ಮನೆ ನೋಡ್ಕೋಬೋದು ಯಾವ ಸ್ಟೆಪ್ಸ್ ಇದೆ ಅಂತ. ನಿಮಗೆ ಬರ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ಮಿಸ್ ಇರುತ್ತೆ, ಎಲ್ಲೋ ಒಂದು ಕಡೆ ಡೌಟ್ ಇರುತ್ತೆ, ಅದನ್ನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ 2 ದಿನ ನೀವು ರಾತ್ರಿ ಇಡೀ ಕೂತ್ಕೊಂಡು ಓದಬೇಡಿ, ಚೆನ್ನಾಗಿ ನಿದ್ದೆ ಮಾಡಿ. ನಿದ್ದೆ ಮಾಡೋದ್ರಿಂದ ನೆನಪಿರುತ್ತೆ, ನಿಮ್ಮ ಮೈಂಡ್ ಕಾಮ್ ಇದ್ದರೆ ನಿಮ್ಮ ಮೆಮರಿ ಜಾಸ್ತಿ ಇರುತ್ತೆ, ಇಲ್ಲ ಅಂದರೆ ಮರ್ತು ಹೋಗ್ತೀರಾ. ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು ಅಂದರೆ ನಿಮಗೆ ನಿದ್ದೆ ಚೆನ್ನಾಗಿ ಆಗಬೇಕು. ಪಕ್ಕ ತಾನೇ? ನನ್ನ ಮಾತು ಕೇಳ್ತೀರಾ ತಾನೇ? ಹೇಳಬೇಕು, ನಾನು ನಿಮ್ಮ ಮಾತು ಕೇಳ್ತೀವಿ ಮ್ಯಾಮ್ ಅಂತ ಹೇಳಬೇಕು. ಓಕೆನಾ? ಚೆನ್ನಾಗಿ ನಿದ್ದೆ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಎಲ್ಲ ಮೆಮರಿಯಲ್ಲಿ ಇರಬೇಕು. ಭಯ ಆಗಬಾರ್ದು ಅಂದರೆ ನಾನು ಹೇಳಿದ ಮಾತನ್ನ ಕೇಳಿ. ಓಕೆನಾ? ಸೊ ಇದಿಷ್ಟು ನಿಮ್ಮ ಎಕ್ಸಾಮ್ ಬೇಕಾಗಿರೋ ಎಲ್ಲ ಸ್ಟೆಪ್ಸು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಮೇನ್ ಮೆಸೇಜ್ ನಿಮಗೆ ಇವತ್ತಿಗೆ ಅಂದರೆ ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆಲಿಜೆನ್ಸ್. ನೀವು ಎಷ್ಟೇ ಇಂಟೆಲಿಜೆಂಟ್ ಇರಿ, ನೀವು ಹಾರ್ಡ್ ವರ್ಕ್, ನೀವು ಕನ್ಸಿಸ್ಟೆಂಟಾಗಿ ಎಫರ್ಟ್ ಮಾಡಿಲ್ಲ ಅಂದರೆ, ನಿಮ್ಮ ಇಂಟೆಲಿಜೆನ್ಸ್ನ ನೀವು ಶಾರ್ಪನ್ ಮಾಡ್ಕೊಂಡಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ನೀವು ಅಷ್ಟೊಂದು ಜಸ್ಟ್ ಸೇಯಿಂಗ್, ಒಂದು ವೇಳೆ ನಿಮಗೆ ಅಷ್ಟೊಂದು ಆ್ಯಪ್ಟಿಟ್ಯೂಡ್ ಇಲ್ಲ ಅಂದ್ಕೊಳ್ಳಿ, ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದ್ಕೊಳ್ಳಿ ಆ ಸಬ್ಜೆಕ್ಟಲ್ಲಿ, ಬಟ್ ನೀವು ಕನ್ಸಿಸ್ಟೆನ್ಸ್ ಆಗಿ ಹಾರ್ಡ್ ವರ್ಕ್ ಮಾಡ್ತಿರ್ತೀರಾ ಅಂದರೆ ನಿಮಗೆ ಪಕ್ಕಾ ಸಕ್ಸಸ್ ಸಿಗುತ್ತೆ. ರೈಟ್? ನನ್ನದೇ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ನನಗೆ ಫಿಸಿಕ್ಸ್ ಅಂದರೆ ಭಯ ಇತ್ತು. ನಾನು ಫಿಸಿಕ್ಸ್ ಅಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ 12th ಎಕ್ಸಾಮ್ ಹತ್ರ ಬಂದಾಗ ನಾನು ಯೂನಿಟ್ ಟೆಸ್ಟಲ್ಲೆಲ್ಲ ತುಂಬ ಕಮ್ಮಿ ಸ್ಕೋರ್ ಮಾಡ್ತಿದ್ದೆ, 40ಕ್ಕೆ 15, 18 ಸ್ಕೋರ್ ಮಾಡ್ತಾ ಇದ್ದೆ. ಆದರೆ ಬೇರೆ ಎಲ್ಲ ಸಬ್ಜೆಕ್ಟಲ್ಲಿ ತುಂಬ ಒಳ್ಳೆ ಸ್ಕೋರ್ ಇರ್ತಿತ್ತು. ನಂದು 40ಕ್ಕೆ 38, 39 ಮಾರ್ಕ್ಸ್ ನಂದು. ಸೊ ನನಗೆ ಭಯ ಆಗ್ತಾ ಇತ್ತು, ನಾನು ಎಕ್ಸಾಮಲ್ಲಿ ಏನು ಮಾಡಲಿ, 12th ಎಕ್ಸಾಮಲ್ಲಿ ಏನು ಮಾಡಲಿ, ತುಂಬ ಇಂಪಾರ್ಟೆಂಟ್ ಅಲ್ಲ ನನಗೆ ಅಂತ. ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ನನಗೆ ಸೆಲ್ಫ್ ಸ್ಟಡಿ ಅನ್ನೋದು ನನಗೆ ಬರ್ತಾ ಇತ್ತು, ಅದು ಹೆಂಗೋ ಕಲ್ತು ಬಿಟ್ಟಿದ್ದೆ ನಾನು. ಸೊ ರೆಫರೆನ್ಸ್ ತೊಗೊಂಡು ಕಂಪ್ಲೀಟಾಗಿ ಎವ್ರಿ ಸಿಂಗಲ್ ಡೇ ನಾನು ಪ್ರತಿ ಚಾಪ್ಟರ್ನ ಓದ್ತಾ ಇದ್ದೆ. ನಾನು ಫಿಸಿಕ್ಸನ್ನ ಎಷ್ಟು ಸಾರಿ ರಿವೈಸ್ ಮಾಡಿದ್ದೆ ಅಂದರೆ, ನನ್ನದೇ ಓನ್ ನೋಟ್ಸ್ ಮಾಡಿದ್ದೆ, ಡಯಾಗ್ರಾಮ್ಸ್ ಮಾಡ್ಕೋತಾ ಇದ್ದೆ. ಅಷ್ಟು ರಿವಿಷನ್ ಮಾಡಿದ ಮೇಲೆ ನನಗೆ ಸಿಕ್ಕಿದ್ದು 85 ಮಾರ್ಕ್ಸ್ 100ಗೆ. ಒಳ್ಳೆಯದೇ ಅಲ್ವಾ? ಹೇಳಿ ನೀವೇ. 15ರಲ್ಲಿ 40ಕ್ಕೆ, 85ರಲ್ಲಿ 100ಕ್ಕೆ. ಸೊ ದಿಸ್ ಈಸ್ ಕನ್ಸಿಸ್ಟೆನ್ಸಿ, ಬಿಕಾಸ್ ಐ ಡಿಂಟ್ ಹ್ಯಾವ್ ಆಪ್ಟಿಟ್ಯೂಡ್ ಫಾರ್ ಫಿಸಿಕ್ಸ್. ನಾನು ಕನ್ಸಿಸ್ಟೆನ್ಸ್ ಆಗಿ ಪ್ರಿಪೇರ್ ಆದೆ, ಎವ್ರಿ ಡೇ ಓದಿದೆ. ಲಾಸ್ಟ್ 3 ಮಂತ್ಸೇ ಸರಿ ನಾನು ಕರೆಕ್ಟಾಗಿ ಓದ್ಕೊಂಡೆ. ಆವಾಗ ನನ್ನ ಎಕ್ಸಾಮ್ ಚೆನ್ನಾಗಿ ಹೋಯಿತು. ನನಗೆ ಭಯ ಆಗ್ತಾ ಇತ್ತು ಎಕ್ಸಾಮಲ್ಲಿ, ನಾನು ಫೇಲ್ ಆಗ್ತೀನೋ ಅಂತ ಭಯ ಇತ್ತು ನನಗೆ. ಆದರೆ ನಾನು ಓದಿದ್ನಲ್ಲ, ನನಗೆ ಎಷ್ಟಾಗುತ್ತೋ ಅಷ್ಟು ಬರೀತೀನಿ ಅಂತ ನಾನು ಬರೆದೆ. ಎಕ್ಸಾಮ್ ರಿಸಲ್ಟ್ ಕೂಡ ಚೆನ್ನಾಗಿ ಬಂತು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ನನಗೆಲ್ಲ ಫ್ರೆಂಡ್ಸ್ಗೆ, ಟೀಚರ್ಸ್ಗೆ ನನ್ನ ಮೋಟಿವೇಟ್ ಮಾಡಿದ್ದಕ್ಕೆ. ಸೊ ಕನ್ಸಿಸ್ಟೆನ್ಸಿ ಆಲ್ವೇಸ್ ಬೀಟ್ಸ್ ಇಂಟೆಲಿಜೆನ್ಸ್. ನಿಮಗೆ ಯಾವಾಗಲೂ ಆ್ಯಪ್ಟಿಟ್ಯೂಡ್ ಇರಬೇಕಾಗಿಲ್ಲ, ನೀವು ಕರೆಕ್ಟಾಗಿ ಹಾರ್ಡ್ ವರ್ಕ್ ಮಾಡಿದಾಗ ನಿಮಗೆ ಸಿಕ್ಕೇ ಸಿಗುತ್ತೆ. ರಿಸಲ್ಟ್ ಬೇಕೇ ಅಲ್ವಾ, ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಮತ್ತಿನ್ನೊಂದಿಷ್ಟು ವೀಡಿಯೋಸಲ್ಲಿ ನಿಮಗೆ ಇನ್ನೊಂದಿಷ್ಟು ಸಜೆಷನ್ಸ್ ತೊಗೊಂಡು ಬರ್ತೀನಿ. ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಬೇಕಾದಲ್ಲಿ, ಎಕ್ಸಾಮ್ ಸಜೆಷನ್ಸ್ ಬೇಕಾದಲ್ಲಿ ನಾವು ನಿಮಗಿದ್ದೀವಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಬೇಕು. ಈ ವಿಡಿಯೋನ ಪಿನ್ಡ್ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ನಿಮಗೆ ಎಕ್ಸಾಮಿಗೆ ಏನು ಬೇಕೋ ಅದನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೋಸ್ಕರ ಇನ್ನೊಂದು ವೀಡಿಯೋದಲ್ಲಿ ಅದನ್ನೂ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಬಾಯ್.